ಮೇಡಮ್, ಈ ಥರದ ದೇಸಿ ಸ್ಟೈಲ್ನ ಮೇಂಟೈನ್ ಮಾಡೋದ್ರಿಂದ ಲೈಫ್ ಸ್ಟೈಲ್ ಮೇಲೆ ಅದು ಯಾವ ಥರದ ಇಂಪ್ಯಾಕ್ಟ್ ಅನ್ನು ಕೊಡುತ್ತೆ ಅಂತ? ಲೈಫ್ ಸ್ಟೈಲ್ ನೋಡಮ್ಮ, ನಮ್ಮ ಅತ್ತಮಗೆ 86 ಇಯರ್ಸ್. ಈವನ್ ಮಾರ್ನಿಂಗ್ 5 o'clock ಎದ್ದೊಳ್ತಾರೆ, ಎಣ್ಣೆ ಸ್ನಾನ ಮಾಡ್ತಾರೆ. ಅವರು ಡಿಸಿಪ್ಲಿನ್ ನೋಡ್ಬೇಕಂದ್ರೆ ಒಂದು 3 ತಾಸು ದೇವ್ರ ಮನೆ ಕೂತ್ಕೊಂತಾರೆ. ಅದೆಲ್ಲ ಅಲಂಕಾರ, ಅಮ್ಮಂದೇ ಅರ್ಚನಾ ಅಲಂಕಾರ ನಾವೆಲ್ಲ ಹೆಲ್ಪ್ ಮಾಡ್ತೀವಿ, ನಾವೆಲ್ಲ ಇರ್ತೀವಿ ಹಿಂದೆ. ಆದರೆ ಅಷ್ಟು ಮಂಗಳಾರತಿ, ಅದು ಪೂಜೆ, ಆ ಸ್ಟ್ರೆಂತ್ ಅಲ್ಲ ಇದು. 86 ಆದ್ರೂ ಇಷ್ಟು ಸ್ಟ್ರೆಂತ್ನಿಂದ ಅವರೇ ನಿಂತ್ಕೊಂಡು ಮಗಗೆ ಗಂಡಗೆ ಹೀಗೆ ಉಪ್ಪು ಖಾರ ಹಾಕಿ ಮಸಾಲೆ ಎಲ್ಲ ಅಂದರೆ ಅಡಿಗೆದೆಲ್ಲ ರೆಡಿ ಮಾಡಿಸ್ಕೊಡ್ತಾರೆ. ಅವ್ರ ಆಜ್ಞೆಲಿದ್ರೆ, ಅವ್ರ ನಡವಳಿಕೆಲಿದ್ರೆ ಏನು ನಡೆಯೋದಿಲ್ಲ ನಮ್ಮ ಮನೆಗೆ. ಅವ್ರದ್ದೇ ಎಲ್ಲ ಅಂದರೆ ನಮ್ಮ ಮಾವರು ಇದಕ್ಕೆ ಎಲ್ಲ ಮಾಡಿದ್ದು ನಮ್ಮ ಮಾವರೊಬ್ಬರೇ. ಆತ ಏನಿಲ್ಲದು ಒಂದು ಸಣ್ಣದ್ರಿಂದ ಇಷ್ಟು ಇದೆಲ್ಲ ನಮ್ಮ ಮಾವ ಒಬ್ಬನೇ ಮಾಡಿದ್ದು, ನಮ್ಮ ಬಿಸ್ನೆಸ್ ಎಲ್ಲ. ಆತಕ್ಕೆ ಸ್ಟ್ರೆಂತ್ ಎಲ್ಲಿಂದ ಬಂತು? ಇದೆಲ್ಲ ದೇಸಿ ಊಟನಿಂದೇ ಬಂದತ್ತೆ, ನಮ್ಮ ಸಂಸ್ಕಾರನಿಂದ ಬಂದತ್ತೆ. ಅವ್ರು ನಡ್ಕೊಂಡ್ ಬಂದಿದ್ದು ಸಂಸ್ಕಾರ. ಅವ್ರ ಅತ್ತೆ ಮಾವಾಗ ಹಂಗೆ ನೋಡ್ಕೊಂಡಿದ್ರು, ಅವ್ರ ತಂದೆ ತಾಯಿಗೆ ಹಂಗೆ ನೋಡ್ಕೊಂಡಿದ್ರು ನಮ್ಮ ಅವರು. ಅದೇ ಸಂಸ್ಕಾರ ಹಿಂಗೆ ಫಾಲೋ ಬರ್ತೈತೆ. ಅದರಿಂದ ಅವರು ಸ್ಟ್ರೆಂತ್ನಿಗೆ ಇದ್ದಾರೆ, ಹೆಲ್ತಿ ಇದ್ದಾರೆ, ಎಷ್ಟೋ ಜನಕ್ಕೆ ಸಹಾಯನೂ ಇದ್ದಾರೆ. ಕೆಲಸ ಕೊಡಿಸ್ತಾರೆ, ಊಟ ಕೊಡಿಸ್ತಾರೆ, ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ಇದರಿಂದ ಅಲ್ಲ ನಮ್ಮ ಕಲ್ಚರ್ ಮೇಂಟೆನೆನ್ಸ್. ನಮ್ಮ ಫುಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಮೇಜಿಂಗ್. ಓಕೆ, ನನಗೆ ಆಕ್ಚುಲಿ ನಿಮ್ಮ ಮಗನ್ನೆಲ್ಲ ಮಾತಾಡಿಸ್ಬೇಕು ಅಂತ ಇದೆ. ಇದರ ಅಥವಾ ಕೆಲ್ಸಕ್ಕೆ ಏನಾದ್ರು ಹೋದ್ರ ಅಂತ? ಎಲ್ಲರೂ ಮಗನಿಗಿರ್ತಾರೆ, ಹೊಲ ಎಲ್ಲ ನೋಡ್ಕೊಂತಾರ ಅವರೆಲ್ಲ. ಸಣ್ಣವರು ಬಿಸ್ನೆಸ್ ನೋಡ್ಕೊಂತಾರ ಅವರೆಲ್ಲ. ದೊಡ್ಡವರು ಇನ್ನ ಅದೇನು ಜಿಮ್ಗೆ ಹೋಗಿರ್ತಾರೆ, ವಾಕಿಂಗ್ ಹೋಗಿರ್ತಾರೆ. ಅಮೇಜಿಂಗ್. ಬಟ್ ಎಲ್ಲರನ್ನು ಇಷ್ಟು ಅದ್ಭುತವಾಗಿ ಇಟ್ಕೊಂಡು ತುಂಬಾ ಚೆನ್ನಾಗಿ ಮನೆ ನಡೆಸ್ಕೊಂಡು ಹೋಗ್ತಿದ್ರಲ್ಲ, ನೀವೆಲ್ಲ ಗ್ರೇಟ್. ಆಕ್ಚುಲಿ ಲಕ್ಕಿಯೆಸ್ಟ್ ಪರ್ಸನ್ಸ್ ಯು ಆರ್. ನಮ್ಮ ಅದೃಷ್ಟ, ನಮ್ಮ ಅತ್ತೆ ಮಾವಂತರು, ನಮ್ಗೆ ಈ ಫ್ಯಾಮಿಲಿ ಸಿಕ್ಕಿತ್ತು. ಅದು ಪ್ರತಿಯೊಬ್ಬರು ಹೆಣ್ಮಗಳು ಅತ್ತೆ ಮಾವನ ತಂದೆ ತಾಯಿ ನೋಡ್ಕೊಂಡು, ಪ್ಲಸ್ ನಮ್ಗೆ ಇದು ಅದೃಷ್ಟ ಪರಮಾತ್ಮ ಕೊಟ್ಟಿದ್ದು. ಇದು ನಾವೇ ನೋಡ್ಕೊಂಡು ಹೋಗ್ಬೇಕು, ನಾವೇ ಸುಧಾರಿಸ್ಕೊಂಡು ಹೋಗ್ಬೇಕು, ನಾವೇ ಅದನ್ನು ಹಿಡ್ಕೊಂಡು ಹೋಗ್ಬೇಕು ಅಂತದ ಸಂಸ್ಕಾರ ಇದ್ರೆ ಯಾರ ಮನೆಗೆ ಜಗಳ ಅಪಗಳ ಏನಿರಲ್ಲ. ಆಕ್ಚುಲಿ ನ್ಯೂಕ್ಲಿಯರ್ ಮನಸ್ತಾಪಗಳು ಬಂದೇ ಇಲ್ವಾ? ಬಂದ್ರೇನು ಸೀರಿಯಸ್ ತಗೊಳಕ್ಕಿಲ್ಲ. ಅದು ಸಾಫ್ಟ್గా ಅದು ನೀಟಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀವಿ. ಅದು ಏನಿಲ್ಲ, ಹೋಗ್ಲಿ ಬಿಡು, ಅದಂತೆ ಅಷ್ಟೇ. ಅದು ಈಸಿಗೆ ತಗೊಂಡು ಅದು ಮತ್ತೆ ಹಂಗೆ ಅಪ್ಕೊಂಡು ಮತ್ತೆ ಅದು ಎತ್ಕೊಂಡು ಹೋಗ್ಬಿಡ್ತೀವಿ. ಅದೇನು ಸೀರಿಯಸ್ ಅಂದಾಗ ತಗೊಳಂಗಿಲ್ಲ. ಓಕೆ, ಗ್ರೇಟ್. ತುಂಬ ಸಂತೋಷ. ಹಂಪಿ ಉತ್ಸವ ಇಂಥ ಬ್ಯೂಟಿಫುಲ್ ಫೆಸ್ಟಿವಲ್ ನಮ್ಮದು ವಿಜಯನಗರ ಸಾಮ್ರಾಜ್ಯದಲ್ಲಿ ನಡೀತೈತೆ. ಪುನಃ ಅದು ಜನಗಳ ಮೇಲೆ ವಿಜಯನಗರ ಸಾಮ್ರಾಜ್ಯ, ನಮ್ಮ ರಾಜು ಎಷ್ಟು ಮಾಡಿದಾನೆ, ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಸ್ಕಾರ ಏನು, ನಮ್ಮ ಬಲ ಏನು ಅನ್ನೋದು ಜನಗಳ್ನಾಗ ಒಂದು ಉತ್ಸಾಹದಿಂದ ಮಾಡಕತ್ತಾರಲ್ಲ, ಅದು ತುಂಬಾ ಸಂತೋಷ ಆಯ್ತು. ಆಕ್ಚುಲಿ ಹೌದು, ನಾನು ಈ ಪ್ರಶ್ನೆ ಕೇಳೋದೇ ಮರ್ತೆ. ಸನಾತನದಲ್ಲಿ ಯಾವ ತರದ ಶಕ್ತಿ ಇದೆ ಅಂತಂದ್ರೆ ಖುಷಿಯಾಗಿ ಖುಷಿಯಾಗಿ ಇಡುವಷ್ಟು ಸಂತೋಷ ಇರ್ತದೆ ಅಂತ. ಹೌದ್ರಿ, ಯಾವಾಗ ನೋಡಿದ್ರೆ ಸಂತೋಷದಾಗಿರ್ಬೇಕು. ಸಂತೋಷನೇ ಮಹಾಭಾಗ್ಯ. ಏನ್ ತಗೊಂಡು ಏನ್ ಮಾಡ್ತೀವಿ? ರೊಕ್ಕ ತಗೊಂಡು ಏನ್ ಮಾಡ್ತೀವಿ? ಏನ್ ತಗೊಂಡು ಏನ್ ಮಾಡ್ತೀವಿ? ಒಂದು ಗಿಡದ ಕೆಳಗೆ ಕುಟ್ಕೊಂಡು ಒಂದು ಸಂತೃಪ್ತಿನಿಂದ ಒಂದು ರೊಟ್ಟಿ ಚಟ್ನಿ ತಿನ್ಲಿ, ಎಷ್ಟು ಸಂತೋಷದಾಗಿರ್ತದೆ. ಹಾಗೆ ಒಂದು ಒಳ್ಳೆಯ ಆತ್ಮೀಯತೆ ಬಂದು ಇಲ್ಲ ನಗ್ನಗತ ಮಾತಾಡ್ಕೊಂತಾರೆ, ಎಷ್ಟು ಸಂತೋಷ ಇರ್ತದೆ. ಆ ಸಂತೋಷದಿಂದ ಬಿಟ್ಟು ಏನೈತ್ರಿ? ಏನ್ ಮೆಹಲ್ ತಗೊಂಡು ಏನ್ ಮಾಡ್ತೀವಿ? ಏನು ತಗೊಂಡು ಏನ್ ಮಾಡ್ತೀವಿ? ಹೌದ್ರಿ, ನಮ್ಮ ಸಂತೋಷನೇ ಮಹಾಭಾಗ್ಯ. ಸರಿಯಾಗಿ ನೋಡಿದ್ರೆ ಸಂತೋಷದಾಗಿರ್ಬೇಕು. ಅದೇ ಪರಮಾತ್ಮ ಬಂದು ನಮ್ಮ ಬಗ್ಲ ಕುಂದಿರ್ತಾನೆ, ಅವನೇ ಬಂದು ಫ್ರೆಂಡ್ ಆಗಿ ಎಷ್ಟು ನಕ್ಕೊಂತ ಮಾತಾಡ್ತಾನೆ. ಅದ್ರ ಬಿಟ್ಟು ಇನ್ನೇನ್ ಬೇಕು ನಮ್ಗೆ? ಹೌದಲ್ರಿ? ಅಮೇಜಿಂಗ್. ತುಂಬಾ ಒಳ್ಳೆ ವಿಚಾರಗಳು. ಸೊ ಬನ್ನಿ. ಓಕೆ ವೀಕ್ಷಕರೇ, ಇದು ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು HR ಗವಿಯಪ್ಪ ಅವರ ಹೋಮ್ ಟೂರ್ ಆಗಿತ್ತು. ಮತ್ತಷ್ಟು ಹೋಮ್ ಟೂರ್ಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುವಂತಹ ಒಂದು ಪ್ರಯತ್ನ ಮಾಡ್ತೇನೆ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ವಿಜಯನಗರದಿಂದ.